ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೀಪಿಕಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ನೀನ್ ಚೆನ್ನಾಗೇ ರೆಡಿ ಆಗಿದ್ಯಾ, ನಿನಗೆ ಇನ್ನೂ ಸಮಾಧಾನ ಇಲ್ವಾ? ದೀಪಿಕಾ, ಈ ಸ್ಯಾರಿಲಿ ತುಂಬಾ ಮುದ್ದ ಕಾಣಿಸ್ತಿದ್ಯಾ, ಅದ್ರ ಬಗ್ಗೆ ಚಿಂತೆ ಬಿಡು. ನನಗೆ ನಿಧಿ ಬಗ್ಗೆ ಅನುಮಾನ ಇದೆ. ಅನುಮಾನನ? ಏನ್ ಅನುಮಾನ? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇತ್ತೀಚೆಗೆ ಅವಳು ಬೇರೆ ತರನೇ ಬಿಹೇವ್ ಮಾಡ್ತಿದ್ದಾಳೆ. ಅವಳು ಮುಂಚೆ ಎಲ್ಲ ಈ ತರ ಇರ್ಲಿಲ್ಲ. ಏನ್ ದೀಪಿಕಾ ಅವ್ರ ಇದೆಲ್ಲ? ಹೆತ್ತ ತಾಯಿ ಎಷ್ಟೆಲ್ಲ ತಪ್ಪುಗಳು ಮಾಡ್ತಿರುವಾಗ ಯಾರೇ ಮಕ್ಕಳಾದ್ರೂ ವಿಚಿತ್ರವಾಗಿ ರಿಯಾಕ್ಟ್ ಮಾಡ್ತಾರಲ್ವ? ಹೌದು, ನಮ್ ನಿಧಿ ತುಂಬಾ ಇನ್ನೋಸೆಂಟ್. ಅವಳ ಮನ್ಸಿಗೆ ತುಂಬಾ ಹರ್ಟ್ ಆಗಿದೆ, ಅದಕ್ಕೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾಳೆ. ಇಲ್ಲ ಅಬಿ, ಅವಳಲ್ಲಿ ಮುಂಚೆ ಇದ್ದಿದ್ದ ಇನ್ನೋಸೆನ್ಸ್ ಇಲ್ಲ. ನನಗೇನೋ ಅವಳು ಇನ್ನೋಸೆಂಟ್ ಆಗಿ ಕಾಣಿಸ್ತಾ ಇಲ್ಲ. ಅವಳು ಬೇರೆನೇ ಲೆಕ್ಕಾಚಾರದಲ್ಲಿ ಇದ್ದಾಳೆ. ಅವಳು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾಳೆ. ಅವಳಿಗೆ ಅವ್ರ ಅಮ್ಮನ ಬಗ್ಗೆ ಸಿಂಪತಿ ಇದೆ. ನಾವೆಲ್ಲರೂ ಅನ್ಕೊಂಡಿರೋ ಹಾಗೆ ಅವಳಿಗೆ ಅವ್ರ ಅಮ್ಮಂಗೆ ಶಿಕ್ಷೆ ಆಗೋದು ಇಷ್ಟ ಇಲ್ಲ. ಆದ್ರೂ ದೀಪಿಕಾ, ಏನು ತಿಳ್ಕೊಳ್ದೆ ಅವಳ ಮೇಲೆ ಅನುಮಾನ ಪಡೋದು ತಪ್ಪಲ್ವಾ? ನಿನ್ಗೆ ಯಾಕೆ ಹಾಗನ್ಸ್ತಿದೆ? ಇಲ್ಲ ಅಕ್ಕ, ನಾವು ಸ್ವಲ್ಪ ಪ್ರಯತ್ನ ಪಟ್ರೆ ಎಲ್ಲ ತಿಳ್ಕೊಬಹುದು. ನನಗೇನೋ ನಿಧಿನೇ ಅವ್ರ ಅಮ್ಮಂಗೆ ಸಹಾಯ ಮಾಡ್ತಿದ್ದಾಳೆ ಅನ್ನಿಸ್ತಿದೆ. ನಮ್ಮ ಮನೇಲಿ ನಡೀತಿರೋದನ್ನೆಲ್ಲ ನಿಧಿನೇ ಅವ್ರ ಅಮ್ಮಂಗೆ ಹೇಳ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ನಿಧಿ ನಡವಳಿಕೆಯಲ್ಲಿ ಬದಲಾವಣೆ ಇರೋದನ್ನ ನಾನು ಗಮನಿಸಿದ್ದೀನಿ. ಏನಾಗಿದೆ ನಿಮ್ಗೆಲ್ಲ? ಯಾಕೆ ಅವಳ ಬಗ್ಗೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ನಮ್ ನಿಧಿ ಆ ತರ ಅಲ್ಲ. ಅವಳಿಗೆ ಮನೆಯವ್ರ ಬಗ್ಗೆ, ಮನೆ ಬಗ್ಗೆ ತುಂಬಾನೇ ಪ್ರೀತಿ ಇದೆ. ಅವ್ರಮ್ಮ ಮಾಡಿರೋ ಅನ್ಯಾಯಕ್ಕೆ ಅವಳು ಬೇಜಾರಲ್ಲಿದ್ದಾಳೆ, ಅವಳು ಸಿಟ್ಟಲ್ಲಿದ್ದಾಳೆ. ಅದು ಏನೇ ಇರ್ಬೋದು ದೀಪಿಕಾ ಅವ್ರು, ನಿಧಿ ಈ ರೀತಿ ಮಾಡ್ತಾಳಂತ ನಾನ್ ನಂಬಲ್ಲ. ಶಾರ್ವರಿಗೆ ನಮ್ಮನೆ ವಿಷಯಗಳು ಬೇರೆ ರೀತಿಯಲ್ಲಿ ಗೊತ್ತಾಗ್ತಿರ್ಬೋದು, ಅದನ್ನ ಕಂಡುಹಿಡಿಯೋಣ. ಅದು ಬಿಟ್ಟು ನಿಧಿ ಮೇಲೆ ಆರೋಪ ಮಾಡೋದು ಬೇಡ. ಸಮರ್ಥ್, ಗಾಡಿ ತೆಗೆ. ಸಮರ್ಥ್, ನಿನ್ ಗಾಡಿ ತೆಗೆ, ಲೇಟ್ ಆಗುತ್ತೆ. ಇವಳು ಸುಮ್ನೆ ಓವರ್ ಥಿಂಕ್ ಮಾಡ್ತಿದ್ದಾಳೆ. ನಮ್ ನಿಧಿ ಪಾಪದವಳು. ನನ್ ತಂಗಿ ಏನು ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ತನಕ ದಯವಿಟ್ಟು ಏನು ಮಾತಾಡ್ಬೇಡ.